ನಮಸ್ತೆ ಸ್ನೇಹಿತರೆ, ಬುಧವಾರದ ಶುಭಾಶಯಗಳು. ಇವತ್ತು ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಡೇ. ಬಟ್ ನಾನು ಇಷ್ಟು ಖುಷಿಯಾಗಿರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ತಿಗೆ ನನ್ನ ತಂಗಿ ಪರಿಚಯ ಆಗಿ 1 ಇಯರ್ ಆಯಿತು. 1 ಇಯರ್ ಅಂತಂದರೆ ನನಗೆ ಅವಳು 5 ವರ್ಷದಿಂದ ಪರಿಚಯ ಆಯಿತು. ಬಟ್ ನಾನು ಅವಳು ತುಂಬ ಬಾಂಡಿಂಗ್ ಬೆಳೆದು 1 ವರ್ಷ ಆಯಿತು. ಬಟ್ ಅವಳು ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಈ ಥರ ಸರ್ಪ್ರೈಸ್ ಅವಳು ಕೊಟ್ಟಿದ ತಕ್ಷಣ ನಂಗೆ ತುಂಬ ಅಳುನೇ ಬಂದುಬಿಡ್ತು. ನನ್ನ ಮಗಳು ನನ್ನ ತಂಗಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾನು ಬರೋ ಅಷ್ಟೊತ್ತಿಗೆ ಅವಳು ಬರಬೇಕು ಅಂತ ಬಂದಿದ್ದಾಳೆ. ನನಗೆ ಗೊತ್ತೇ ಇಲ್ಲ ಅವಳು ಬಂದಿರೋದು. ನಾನು ಆರಾಮಾಗಿ ಮನೆಗೆ ಬಂದು ನಾಳೆ ಗುರುವಾರಕ್ಕೆ ಪೂಜೆಗೆಲ್ಲ ಹೂವು ರೆಡಿ ಮಾಡ್ಕೋತಾ ಇದ್ದೆ. ನನಗೆ ಫೋನ್ ಮಾಡಿ, ಅಕ್ಕ ಒಂಚೂರು ರೂಮ್ಗೆ ಹೋಗು, ಏನೋ ಮಾತಾಡಬೇಕು ಅಂದು. ನಾನು ರೂಮಲ್ಲಿ ಅವಳ ಹತ್ರನೇ ಮಾತಾಡ್ತಿದ್ದೆ. ಫೋನ್ ಕಟ್ ಮಾಡಿದ್ಲು. ನನಗೆ ಅವಳನ್ನು ನೋಡಿದ ತಕ್ಷಣ ಫುಲ್ಲು ಶಾಕ್ ಆಗೋಯಿತು. ಯಾವ ಥರ ಅಂತಂದರೆ ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ಈ ಥರ ನನ್ನನ್ನು ಯಾರೂ ಪ್ರೀತಿ ಮಾಡಿರಲಿಲ್ಲ. ಬಟ್ ಇವಳು ಇಷ್ಟು ನನ್ನನ್ನು ಹಚ್ಕೊಂಡಿದ್ದಾಳೆ ಅಂತಂದರೆ ಈ ಪ್ರೀತಿನಲ್ಲಿ ಕಲ್ಮಶ ಇಲ್ಲ, ಮೋಸ ಇಲ್ಲ. ಬಟ್ ನಾನು ಅವಳ ಅಕ್ಕನಾಗಿ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಇದೆ. ಅವಳು ಯಾವಾಗೂ ಅಂತಾಳೆ, ನಿನ್ನ ತಂಗಿ ಆಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ. ಅದು ರಾಂಗು. ನಾನು ಅವಳಿಗೆ ಅಕ್ಕನಾಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ನನಗೆ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ನನ್ನ ತಂಗಿಯಿಂದ. ಯಾಕಂದರೆ ನನಗೆ ಫಸ್ಟ್ ಫೋನ್ ಅವಳೇ ಮಾಡೋದು. ನಾನು ದಿನಕ್ಕೆ ಅವಳ ಹತ್ರ ಒಂದು 10 ಸಲ ಫೋನಲ್ಲಿ ಮಾತಾಡಿಲ್ಲ ಅಂದರೆ ನನಗೆ ಸಮಾಧಾನವೇ ಇರಲ್ಲ. ನನ್ನ ಮಾತಲ್ಲಿ ನನ್ನ ತಂಗಿ ಕಂಡುಹಿಡಿತಾಳೆ ನಾನು ಬೇಜಾರಾಗಿದ್ದೀನೋ ಖುಷಿಯಾಗಿದ್ದೀನೋ ಅಂಥೇಳಿ. ಈ ಥರ ಒಬ್ಬರು ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ನನ್ನ ಲೈಫಲ್ಲಿ ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಲೈಫಲ್ಲಿ ತುಂಬ ಜನ ಇದ್ದರು. ಬಟ್ ನನಗೆ ಇವಳು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಬಯಸೋದು ಒಂದೇನೇ, ನಾನು ತುಂಬ ಲೈಫಲ್ಲಿ ಪಾಠ ಕಲ್ತಿದ್ದೀನಿ. ಅದರಲ್ಲೂ ನಾನು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ನನಗೆ ಜೀವನನೇ ಸಾಕಪ್ಪ ಅನ್ನಿಸ್ದಾಗ ನಾನು ಇದ್ದೀನಿ ಅಕ್ಕ ಅಂತೇಳಿ ನನ್ನ ಮನೆ ಬಾಗಿಲಿಗೆ ಬಂದವಳು ನನ್ನ ತಂಗಿ. ಬಟ್ ನಾನು ಈ ಥರ ಒಂದು ಖುಷಿಯಾಗಿರೋದಕ್ಕೆ ಕಾರಣ ಅದು ಇವಳೇನೆ. ನಾನು ಇವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನೆ. ನನಗೆ ನನ್ನ ತಂಗಿ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಅದು ಕಮ್ಮಿ ಅಂತ ಹೇಳ್ಬೋದು. ಒಂದು ಟೈಮಲ್ಲಿ ನನಗೆ ಇವಳು ಎಷ್ಟು ಫೋನ್ ಮಾಡಿದ್ರು ನಾನು ಅದಕ್ಕೆ ಇಗ್ನೋರ್ ಮಾಡ್ತಿದ್ದೆ. ಬಟ್ ನಾವು ಯಾರನ್ನು ತುಂಬ ಇಗ್ನೋರ್ ಮಾಡ್ತಿರೋ ನಮ್ಮ ಲೈಫಲ್ಲಿ ಅವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದು ನನಗೆ ನನ್ನ ತಂಗಿ ವಿಷಯದಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗೋಯಿತು. ನಾವು ಯಾವಾಗಲೂ ಅಷ್ಟೇ, ನಾವು ಪ್ರೀತಿ ಮಾಡೋರಿಗಿಂತ ನಮ್ಮನ್ನು ಪ್ರೀತಿ ಮಾಡೋರ ಜೊತೆ ಇದ್ದರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಅದು ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ನಾನಂತೂ ಇವಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಕೆಲವೊಂದೊಂದ್ಸಲಿ ನನ್ನ ಮನಸ್ಸಿಗೆ ಅನಿಸುತ್ತೆ ಇವಳಿಲ್ಲ ಅಂದರೆ ನನ್ನ ಕೈಯಲ್ಲಿ ಇರೋದಕ್ಕಾಗುತ್ತಾ ಅನ್ನೋಷ್ಟು ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ವಿಷಯದಲ್ಲೂ ಅಷ್ಟೇ. ಒಂದು ಡ್ರೆಸ್ ಆಗಿರ್ಬೋದು, ಒಂದು ಎಲ್ಲಾದರೂ ಹೋಗೋದಕ್ಕಾಗಿರ್ಬೋದು, ನಾನೇ ಏನಾದರೂ ಪ್ಲ್ಯಾನ್ ಮಾಡಿ ಹೋಗೋಣ ಅಂದರೆ ಒಂದು ದಿನಕ್ಕೂ ಬೇಡ ಅಕ್ಕ ಅಂತ ಹೇಳಲ್ಲ. ಒಂದು ಸಾರಿ ತೊಗೊಳೋದ್ರಲ್ಲಾದರೂ ಆಗ್ಬೋದು, ಈ ಥರ ತೊಗೊಳ್ಳೋಣ ಅಂದರೆ ಸರಿ ಅಕ್ಕ ಆಯಿತು ತೊಗೊಳ್ಳೋಣ ಅಂತ ಹೇಳ್ತಾಳೆ. ಒಂಥರ ಯಾವ ಥರ ಅಂದರೆ ಮಗು ಮನಸ್ಸು. ನಾನು ಇವಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ನನಗೆ ಇವಳ ಬಗ್ಗೆ ಮಾತಾಡ್ತಾರೆ ನಂಗೆ ತುಂಬ ಅಳು ಬರ್ತಿದೆ. ಯಾಕಂದರೆ ನನ್ನ ಲೈಫಲ್ಲಿ ಆಗಬಾರ್ದು ಘಟನೆಗಳೆಲ್ಲ ನಡೆದೋಯ್ತು. ಬಟ್ ಆವಾಗ ನಾನು ಏನೂ ಬೇಡಪ್ಪ, ಜೀವನ ಬೇಡ, ನನಗೆ ಯಾರೂ ಬೇಡ ಅಂತ ಅಂದ್ಕೊಂಡು ನಾನು ತುಂಬ ಡಿಪ್ರೆಷನಲ್ಲಿದ್ದಾಗ ನನಗೆ ಒಂದಿನ ಅನ್ನಿಸ್ತು ಯಾಕೋ ರಾಯರ ಮಠಕ್ಕೆ ಹೋಗಬೇಕು ಅಂತ. ಆವತ್ತು ನಾನು ರಾಯರ ಮಠಕ್ಕೆ ಹೋದೆ. 19ನೇ ತಾರೀಕು, ಜನವರಿ 19ನೇ ತಾರೀಕು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಂದು ಮನೇಲಿ ಕೂತಿದ್ದೆ. 21ನೇ ತಾರೀಕು ನನ್ನ ತಂಗಿ ಮನೆಗೆ ಬರ್ತೀನಿ ಅಕ್ಕ ಅಂತೇಳಿ ಫೋನ್ ಮಾಡಿದ್ಲು. ನಾನು 4 ವರ್ಷದಿಂದ ಅವಳನ್ನ ಮೀಟ್ ಮಾಡಬೇಕು ಅಂದ್ಕೋತಿದ್ದೆ. ಅವಳು ಮೀಟ್ ಆಗಬೇಕು ಅಂದ್ಕೋತಿದ್ಲು. ಬಟ್ ಆ ಚಾನ್ಸ್ ಯಾವತ್ತೂ ಸಿಕ್ಕಿರಲಿಲ್ಲ. ಆವತ್ತು ನಾನು ಅಂದೆ, ಸರಿ ಬಾಮ್ಮ ನಾನು ಮನೇಲಿದ್ದೀನಿ ಅಂತೇಳಿ. ಅವಳು ಯಾವತ್ತೂ ನಮ್ಮ ಮನೆಗೆ ಕಾಲಿಟ್ಲು ಆವತ್ತೇ ನನಗೇನೋ ಒಂಥರ ನೆಮ್ಮದಿ. ಆದರೆ ನಮ್ಮ ಮಧ್ಯೆ ತುಂಬ ಜನ ಬಂದರು. ನನ್ನ ಮೇಲೆ ಅವಳಿಗೆ ಹೇಳೋದು, ಅವಳ ಮೇಲೆ ನನಗೆ ಹೇಳೋದು. ಬಟ್ ರಾಯರ ದಯೆಯಿಂದ ಅದು ಯಾವುದೂ ನಡೆದಿಲ್ಲ. ನನಗೆ ಇನ್ನೊಂದು ಏನಂತಂದರೆ, ಇವಾಗ ನಾವಿಬ್ಬರು ಚೆನ್ನಾಗಿದ್ದೀವ, ನಾವಿಬ್ಬರೇ ಇರಬೇಕು. ನಮ್ಮ ಜೊತೆಗೆ 3ನೇ ವ್ಯಕ್ತಿನ ನಾವು ಪರಿಚಯ ಮಾಡಿಕೊಟ್ಟಾಗ ಅಲ್ಲೇ ಒಂದು ಫ್ರೆಂಡ್ಶಿಪ್ ಕಟ್ಟಾಗೋದು. ಇದಂತೂ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಯಾರು ಫ್ರೆಂಡ್ ಇರ್ತಾರೋ ಅವ್ರ ಜೊತೆ ನಾವಿರಬೇಕು ಅಷ್ಟೇ. ನಮಗೆ ಗೊತ್ತಿರೋರನ್ನ ಅವ್ರಿಗೆ ಪರಿಚಯ ಮಾಡಿಕೊಟ್ಟಾಗ ಅಲ್ಲೇ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಂಗೆ ಆಗೋದು. ಯಾವತ್ತೂ ನೀವು ಯಾರೂ ಅದು ತಪ್ಪು ಮಾಡೋಕ್ಕೂ ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸಲ ಮೆಸೇಜ್ ಬಂದಿತ್ತು, ಮಧು ಕಿರಣ್ ಅಂತೇಳಿ. ಅದು ಫೇಕ್ ಅಕೌಂಟ್ ಅಂತ ನನಗೂ ಗೊತ್ತು. ನೀವು ಯಾರೂ ಗತಿ ಇಲ್ವಾ ಫ್ರೆಂಡ್ಸು, ಯಾವಾಗಲೂ ಹಾಕ್ಕೊಂಡು ತಿರುಗ್ತೀಯಲ್ವಾ ಅಂತ. 10 ಜನ ಫ್ರೆಂಡ್ಸ್ನ ಇಟ್ಕೊಂಡು ತಲೆನೋವು ಬರ್ಸ್ಕೊಳ್ಳೋ ಬದಲು ನೆಮ್ಮದಿಗೆ ಒಬ್ಬರ ಜೊತೆ ನಮ್ಮನ್ನು ಪ್ರೀತಿ ಮಾಡೋರ ಜೊತೆ ಇದ್ದರೆ 100 ಜನ ನಮ್ಮ ಜೊತೆಲಿರೋ ಹಾಗೆ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇರೋದು ಏನಂದರೆ, 10 ಜನ ಜೊತೇಲಿ ಇಟ್ಕೊಂಡು ಅಲ್ಲಿ ಕಿತಾಪತಿ ಕಿರಿಕಿರಿ ಇದೆಲ್ಲ ಯಾಕೆ ಬೇಕು? ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಒಳ್ಳೆಯವರೊಬ್ಬರು ಜೊತೆಲಿದ್ದರೂ ಸಾಕು ನಮಗೆ. ಅದೇ 100 ಜನ ಫ್ರೆಂಡ್ ಇದ್ದಂಗೆ ಒಳ್ಳೆಯವರೊಬ್ಬರು ನಮ್ಮ ಜೊತೆಲಿದ್ದರೆ. ನಾನು ಇನ್ನೂ ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಕೆಲವೊಂದೊಂದ್ಸಲಿ ತಾಯಿ ಆಗೋ ಟೈಮಲ್ಲಿ ನನ್ನ ತಂಗಿ ತಾಯಿ ಥರ ನೋಡ್ಕೋತಾಳೆ. ತಂಗಿಯಾಗಿ ಜವಾಬ್ದಾರಿ ತೊಗೋಬೇಕಾದ್ರೆ ತಂಗಿ ಆಗ್ತಾಳೆ.
ಒಂದು ಫ್ರೆಂಡಾಗಿ ಯಾವ ಥರ ನನಗೆ ನೋವಲ್ಲಿದ್ದಾಗ ಖುಷಿಯಾಗಿದ್ದಾಗ ಸಮಾಧಾನ ಮಾಡಬೇಕು ಆ ಥರ ಫ್ರೆಂಡು ಆಗ್ತಾಳೆ. ಇದಕ್ಕಿಂತ ನನಗೆ ಇನ್ನೇನು ಬೇಕು, ಸಾಕು. ನನಗೆ 10 ಜನನ ಜೊತೆಲಿ ಇಟ್ಕೊಳ್ಳೋ ಬದಲು ಬೇಡ, ನನಗೆ ಇವಳೊಬ್ಬಳೇ ಸಾಕು. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇ, ನನಗೆ ಆಯುಸ್ಸಿರೋವರೆಗೂ ಇವಳು ನನ್ನ ಜೊತೆ ಇರೋ ಮಾಡಪ್ಪ ರಾಯರೇ ಅಂತ ನಾನು ಪ್ರತಿದಿನ ಕೇಳ್ಕೊಳ್ಳೋದು ಒಂದೇ. ನನ್ನ ತಂಗಿ ನನ್ನ ಜೊತೆಗೆ ಬಂದಮೇಲೆ 2024ಅಲ್ಲಿ ನಾನು ತುಂಬ ಖುಷಿಯಾಗಿದ್ದೆ. 2025ರಲ್ಲೂ ಅದೇ ಥರ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 2025 ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ನನ್ನ ತಂಗಿ ಜೊತೆ. ಈ ವರ್ಷವೂ ನಾನು ತುಂಬ ಖುಷಿಯಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನನ್ನ ತಂಗಿ ಇದೇ ಥರ ಇರಬೇಕು ಅಂತ ಒಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.